ಆಕ್ಸೆಸ್ ಓಲ್ಡ್ ಮಾಡಲ್ ಬೈಕ್ ಇದು. ಇದರಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಇತ್ತು. ಆಮೇಲೆ ಸ್ಟಾರ್ಟ್ ಪರ್ಫೆಕ್ಟ್ ಆಗ್ತಾ ಇದ್ದಿದ್ದಿಲ್ಲ. ನಾನು ನಿಮಗೆ ಕಾರ್ಬೋರೇಟರ್ನ ಒಂದು ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಈ ಕಂಪ್ಲೇಂಟಿಗೆ ನಾನು ಏನು ಮಾಡಿದೆ ಅಂತ ಹೇಳಿದರೆ ಹೊಸ ಕಾರ್ಬೋರೇಟರ್ನು ಕೂಡ ಹಾಕಿ ನೋಡಿದೆ. ಪ್ರತಿಯೊಂದು ಸಮಸ್ಯೆ ಬರೀ ಕಾರ್ಬೋರೇಟರಿಂದನೇ ಇರಲ್ಲ, ಬೇರೆ ಇಶ್ಯೂಸು ಇರ್ತವೆ. ಕರೆಂಟ್ ಚೆಕ್ ಮಾಡ್ಕೊಂಡೆ, ಆಮೇಲೆ ಹೆಡ್ ವಾಲ್ ಗೀಲ್ ಎಲ್ಲ ಚೆಕ್ ಮಾಡ್ಕೊಂಡೆ. ಲಾಸ್ಟಿಗೆ ನನಗೆ ಪ್ರಾಬ್ಲಮ್ ಸಿಕ್ಕಿದ್ದರಲ್ಲಿ ಪೆಟ್ರೋಲ್ ಬರೋವಂತಹ ಪೆಟ್ರೋಲ್ ಟ್ಯಾಪ್. ಇದರಲ್ಲಿ ಏನಾಗಿದೆ ಅಂತ ಹೇಳಿದರೆ, ಸ್ಟಾರ್ಟಿಂಗ್ ಇದರಲ್ಲಿ ಪೆಟ್ರೋಲ್ ಬಂದಾಗ ಇದು ಒಂದೇ ಪೈಪಲ್ಲಿ ಬರುತ್ತೆ. ಒಂದು ಸ್ವಲ್ಪ ದೂರ ಹೋದ್ಮೇಲೆ ಗಾಡಿ ರೈಸ್ ಆದಮೇಲೆ ಏನಾಗುತ್ತೆ ಅಂತ ಹೇಳಿದರೆ, ಏರ್ ಫ್ಲೋ ಆಗೋ ಪೆಟ್ರೋಲಿಂದನೂ ಪೈಪಿಂದನೂ ಪೆಟ್ರೋಲ್ ಬರುತ್ತೆ. ಅವಾಗ ಏನಾಗ್ತಾಯಿದೆ, ಬೈಕ್ ರಿಚ್ ಆಗ್ತಾಯಿದೆ. ಸ್ವಲ್ಪ ಹೊತ್ತು ನಿಲ್ಲಿಸಿದ ಮೇಲೆ ಪೆಟ್ರೋಲ್ ಓವರ್ಫ್ಲೋ ಆಗಿ ಮತ್ತೆ ಸ್ಟಾರ್ಟ್ ಆಗ್ತಾಯಿದೆ. ಪೆಟ್ರೋಲ್ ಟ್ಯಾಪಲ್ಲಿ ಬರುವಂತಹ ಡಯಾಫಾರಮ್ ಕಟ್ಟಾಗಿದೆ. ಇದರಿಂದ ಏನಾಗ್ತೈತೆ ಅಂದರೆ, ಸ್ಪೀಡಾಗಿ ಹೋದಾಗ ಏನಾಗ್ತೈತೆ, ಈ ಪೈಪಲ್ಲಿ ಪೆಟ್ರೋಲ್ ಬರ್ತಾಯಿದೆ. ಇಲ್ಲಿಗೆ ನಾವೇನು ಜಾಯಿಂಟ್ ಮಾಡ್ತೀವಲ್ಲ, ಈ ಪೈಪಲ್ಲಿ ಪೆಟ್ರೋಲ್ ಬರ್ತೈತೆ. ಆವಾಗ ಬೈಕ್ ರಿಚ್ ಆಗಿ ಬೈಕ್ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಆಗ್ತೈತೆ, ಆಮೇಲೆ ಮಿಸ್ಸಿಂಗ್ ಆಗ್ತೈತೆ, ಸಡನ್ಲಿ ಒಂದೇ ಸಲ ಆಫ್ ಆಗುತ್ತೆ. ನೋಡಿರಿ, ಈ ಥರ ಬೈಕ್ಗಳು ಪ್ರಾಬ್ಲಮ್ ಇದ್ದಾಗ ಇದು ಪೆಟ್ರೋಲ್ ಟ್ಯಾಪ್ನ ಚೆಕ್ ಮಾಡ್ಕೊಳ್ರಿ ಒಂದು ಸಲ. ಎಲ್ಲ ಪ್ರಾಬ್ಲಮ್ಮು ಕಾರ್ಬೋರೇಟರ್ಗೆ ಸಂಬಂಧಪಟ್ಟಿರಲ್ಲ. ಇದೇ ಥರ ಟೆಕ್ನಿಕಲ್ ವೀಡಿಯೋಸ್ನ ನಿಮಗೋಸ್ಕರ ಕೊಡ್ತಾ ಇರ್ತೀನಿ. ಅಲಿ ಬೈಕ್ ಸರ್ವಿಸ್ ಸೆಂಟ್ರಿಂದ. ಧನ್ಯವಾದಗಳು.